ಸದ್ಯ ಬೀರು ಅಲ್ಲಿಲ್ವಲ್ಲ. ಅದೇ ಆಗ್ತಾ ಇದೆ. ಏನಾಗ್ತಾ ಇದೆ? ನೀರಿಗೆ ಸಮಸ್ಯೆ. ನೀರಿಗೆ ಸಮಸ್ಯೆ. ಹೌದು. ಆಮೇಲೆ ಬಿಟ್ಟು ಸಮಸ್ಯೆ ಇದೆ. ಸಮಸ್ಯೆ ಇದೆ. ಮೇನ್ ನೀರ್ದು ಜಾಸ್ತಿ. ನೀರ್ದು ಮೇನ್ ನೀರಿನ ಸಮಸ್ಯೆ. ನೋಡಿ ಇಷ್ಟು ಜನ ಇದಾರೆ ಇಲ್ಲೆಲ್ಲವೂ ಕೂಡ ಸಮಸ್ಯೆ ಸರಮಾಲೆ ತುಂಬ್ಕೊಂಡ್ಬಿಟ್ಟಿದೆ. ಏನ್ ಬಿಡ್ತಾ ಇಲ್ಲ, ಜನನೂ ಬಿಡ್ತಾ ಇಲ್ಲ. ನಾವು ಕಾರ್ಯಕ್ರಮ ಮುಗಿಸಿ ಹೋಗೋಣ ಅಂದ್ರೂ ಜನ ಬಿಡ್ತಾ ಇಲ್ಲ. ಅಷ್ಟ್ರ ಮಟ್ಟಿಗೆ KJ ಹಳ್ಳಿ ಪ್ರಾಬ್ಲಮ್. KJ ಹಳ್ಳಿ ವಾರ್ಡ್ ಕೂಡ ಸುತ್ತಾ ಇದೀವಿ. ಅವ ಏನ್ ನಿಮ್ಮ ಹೆಸರು? सबीना पिट का पानी का वास का पानी आता है, बड़ा नहीं आता. ನಿಮಗೆಲ್ಲ ಕನ್ನಡ ಬರಲ್ಲ ಅಂದ್ರೆ ನಾನು ಮಾತಾಡ್ಸಲ್ಲ ನಿಮ್ ಜೊತೆ. ಕನ್ನಡ ಬರುತ್ತಾ? ಪಕ್ಕ ಕನ್ನಡತಿ. ಏನ್ ನಿಮ್ ಹೆಸರು? ಜಬಿನ್ ತಾಜ್ ಬಿಡಿ, ನಾನು ಹಿಡ್ಕತೀನಿ. ಕೈಗೆಲ್ಲ ಯಾಕೆ ತೊಂದರೆ ಕೊಡ್ತೀನಿ? ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಒಂದ್ ತಿಂಗಳಾಯ್ತು ಇಲ್ಲಿ ನೀರ್ ಬಂದಿ. ನೀರೇ ಬರ್ತಾ ಇಲ್ಲ ಇಲ್ಲಿ. ನೀರಿಗೆ ಬಂದಿ ಕಾರ್ಯ ಆಗ್ಬಿಟ್ಟಿದೆ ನೀರು. ಚೇಂಬರ್ ನೀರ್ ಬರ್ತಿದ್ರೆ ಚೇಂಬರ್ ಪ್ರಾಬ್ಲಮ್ ಮಿಕ್ಸ್ ಆಗಿ ಬಂತದೆ ನೀರು. ಎಲ್ಲಿ ಹೋಗೋದು? ಒಂದ್ ತಿಂಗಳಿಂದ ನೀರಿಲ್ವಲ್ಲ, ಎಲ್ಲಿ ಹೋಗೋದು ನಾವು? ಮತ್ತೆ ಕೇಳಬೇಕು ನಾವ್ ಎಲ್ಲೋಗೋಣ ಅಂತ. MLA ಯಾರು ಗೊತ್ತಿಲ್ಲ ಇಲ್ವಲ್ಲ ಇಲ್ಲಿ. ಅವ್ರ ಹೆಸರೇನು ಹೇಳಿ? ಮುಬಿನ್ ತಾಜ್. ಟಿವಿಲ್ ಬರ್ಲಿ, ನಾನು ಹೆಂಗೂ ಮಾತಾಡ್ತಿಲ್ಲ. ಟಿವಿಲ್ ಬರ್ಲಿ ಅಂತ ಎಲ್ಲರಿಂದನೂ ಬಂದು ನಿಂತ್ಕೊಬಿಡೋದು. ಅದೇ ಸರ್, ನಮ್ಗೆ ನೀರ್ದು ಇದು ಮಾಡ್ಕೊಡ್ರಿ. ನೀರ್ದೇ ತುಂಬಾ ಪ್ರಾಬ್ಲಮ್. पानी कहते बोला जी एक टैंकर भेजती कर बोला कांग्रेस वाले अब तक नहीं भेजे कर बोला. ಅದೇ ಒಂದ್ ಟ್ಯಾಂಕರ್ ನೀರ್ ಕಳಿಸ್ತೀವಿ ಅಂತ ಹೇಳಿದ್ದು ಶುಕ್ರವಾರ, ಇವತ್ ತನಕ ನೀರ್ ಬಂದಿಲ್ಲ. ಶುಕ್ರವಾರ ಕಳಿಸ್ತೀರಿ ಅಂತ ಹೇಳಿ ಶುಕ್ರವಾರ ಕಳೆದು ಸೋಮವಾರ ಬಂದಿದೆ, ಸೋಮವಾರ ಕಳೆದು ಮಂಗಳವಾರ ಬಂದಿದೆ. ಕಾಂಗ್ರೆಸ್ ವಾಲೆ ನೀರ್ ಬಂದಿಲ್ಲ. ಯಾರು ಸರ್ ಇದು? RD ಕಟ್ಔಟ್ ಅಷ್ಟೇ ಆಲ್ರೆಡಿ ಇದೀನಿ. RD ಪ್ಲಸ್ 6.1 ಕಿಚ್ಚ ಸುದೀಪ್ ದರ್ಶನ್ ಲೈಟ್ ಹೇಳಿ. ಹೈಟ್ ಏನೋ ಇದ್ದೀರಾ? ಅದೇ ಸಮಸ್ಯೆ. ಬೇರೆ ಏನ್ ಪ್ರಾಬ್ಲಮ್ ಸರ್? ಇದೇ ಬರೇ ನೀರು ಹೇಳ್ತಾರೆ. ಅದ್ ಬಿಟ್ರೆ ಏನಿಲ್ಲ, ಬರೇ ನೀರೇ ಸರ್. ಚರಂಡಿ ರೋಡ್ ಎಲ್ಲ ಇದೆ. ಅದೆಲ್ಲ ಐತೆ ಗೊತ್ತು. ಎಲ್ಲ ಗುಡ್ಸೋರು ಕಾರ್ಪೊರೇಷನ್ ಬೇಗ ಬರಲ್ಲ ನೋಡಿ. ಕಚರ ಇರತ್ತೆ, ಬಿಡ್ತಾರೆ. ಎಲ್ಲಾ ಸಮಸ್ಯೆಗಳು. ಹಂಗಾದ್ರೆ ಓಕೆ ವೀಕ್ಷಕರೇ, ನಾವು ಕಂಪ್ಲೀಟ್ ಆಗಿ KJ ಹಳ್ಳಿ ವಾರ್ಡ್ ಒಂದು ರೌಂಡ್ ಹಾಕ್ಬಿಟ್ವಿ. ಕೊನೆಗೂ ನಿಮಗೆ 1ನೇ ಕ್ರಾಸ್ ನಿಂದ ಹಿಡಿದು ಕೊನೆಗೆ ನಾವು 14ನೇ ಕ್ರಾಸ್ ವರೆಗೂ ಕೂಡ ಬಂದಿದೀವಿ. ಸೊ ಇಲ್ಲಿ 1ನೇ ಕ್ರಾಸ್ ಇಂದ ಹಿಡಿದು 14ನೇ ಕ್ರಾಸ್ ಕಂಪ್ಲೀಟ್ ಇಡೀ ಸಂಪೂರ್ಣವಾದಂತಹ KJ ಹಳ್ಳಿನೇ ಕಂಪ್ಲೀಟ್ ಆಗಿ ಯಾವ ಮಟ್ಟಕ್ಕೆ ಅಂತಂದ್ರೆ ಬರೀ ಸಮಸ್ಯೆ ಅಲ್ಲ, KJ ಹಳ್ಳಿ ಸಮಸ್ಯೆ ಇಲ್ಲ, ಸಮಸ್ಯೆ ಒಳಗಡೆನೆ KJ ಹಳ್ಳಿ ಇದೆ. ಸೊ ಹಾಗಾಗಿ ದಯವಿಟ್ಟು KJ ಜಾರ್ಜ್ ಅವರು ಅನುಕೂಲ ಮಾಡಿಕೊಡ್ಬೇಕು, ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ. ಇಲ್ಲಿ ಯಾರೋ ಒಂದ್ ಸ್ವಲ್ಪ ಬರ್ತಾವ್ರೆ. ಬನ್ನಿ. ಏನಿಲ್ಲ, ಏನ್ ಪ್ರಾಬ್ಲಮ್? ಏನ್ ಹೆಸರು? ಮೇರಿ. ಹೆಂಗಿದೆ ನಿಮ್ ಕೇರಿ? ಪೋರಿ ಹೇಳಿ. ಫುಲ್ ಪ್ರಾಬ್ಲಮ್. ಮಾತೇ ಬರಲ್ವಾ? 2,000 ಬರ್ತದೆ ಕಾಸು? 2,000 ಇಲ್ಲ. ಬಂದಿಲ್ವಾ? ಪೆನ್ಷನ್ 2-3 ತಿಂಗಳಿಂದ ಬಂದಿಲ್ಲ. ಅದು ಬಂದಿಲ್ಲ. ಬರಲ್ಲ ಸರ್, ಕೊಳ ನೀರು ಬರಲ್ಲ. ರಾಜೇಶ್ವರಿ ನಿಮಗಿಲ್ಲ ರಾಜಯೋಗ, ಬರೀ ಕಸ ಯೋಗ, ನೀರ್ ಯೋಗನೇ ಇಲ್ಲ ಸರ್. ಏನ್ ಮಾಡೋದು ಸರ್? ಏನ್ ಮಾಡೋದಿಲ್ಲ. 1 ತಿಂಗಳಾಯ್ತು ಇಲ್ಲಿ ನೀರ್ ಬಂದು. ನೀವೇ ಓಟ್ ಹಾಕಿ ನೀವೇ ಗೆಲ್ಸಿರೋರ್ನ ನೀವು ಕೇಳಬೇಕು. ಕೇಳ್ಕೊಳ್ಳಿ, ಇಲ್ಲಿ ನೋಡ್ತಾ ಇರ್ತಾರವ್ರು. ಸರಿ ಸರ್. ನಿಮ್ಮ ಹೆಸರು? नगीना ताज. नगीना ಹೇಳಿ. रोज वोटां को आती बरोबर टाइम पे, जब जरा दिन चलता पानी, बात पानी को ऐसी तकलीफ है. वो टैंकर आना नहीं तो वो भी कब की आती क्या आती जास्ती बरल. ಮಂಜುಳಾ ಹೇಳಿಪ್ಪ. ಹೇಳ್ಬೇಕು ಸರ್, ನೀವೇ ನೀರು ಬರೋದಿಲ್ಲ. ಒಳ್ಳೇದ್ ನೀವ್ ಮಾಡಿದ್ರೆ ತಾನೆ ಸರ್, ನಾವೇನ್ ಮಾಡಕ್ಕಾಗುತ್ತೆ? ಸ್ವಲ್ಪನೂ ನೀರಿಲ್ಲ ನಮ್ ಏರಿಯಾಗೆ. ಏನಾದ್ರೂ ಕೇಳಿದ್ರೇನು ಪ್ರಾಬ್ಲಮ್. ನೀರ್ಗೋಸ್ಕರ ಕುಡಿಯಕ್ ನೀರಿಲ್ಲ ಸರ್. 4 ತಿಂಗಳಿಂದ ನಮ್ಗೆ ಸ್ವಲ್ಪ ಮಾಡಿ ಸರ್, ಮಾಡ್ಕೊಡಿ ಸರ್. ನಮ್ಗೆ ಎಲ್ಲಿದಾರೋ ನಮ್ಗೆ ಸ್ವಲ್ಪ ಮಾಡಿ ಸರ್.
ಇಲ್ಲ ಸರ್, ಇನ್ನ ಈ ತಿಂಗಳು ಆಗ್ಬೇಕು. ಈ ತಿಂಗ್ಳು ಬಂದ್ರೆ vote? ಈ ವರ್ಷ ಆಗ್ಬೇಕು. ಮುಂದಿನ ವರ್ಷ. ಮುಂದಿನ ವರ್ಷ ಆಗಿದ್ವಿ. ಆಯ್ತು, ಓಕೆ. ಎಸ್ ವೀಕ್ಷಕರೇ, ಇದಿಷ್ಟು ಸಿಕ್ಕಾಪಟ್ಟೆ ಸಮಸ್ಯೆಗಳು. ಇದು ಕೆಜೆ ಜಾರ್ನ ಸಮಸ್ಯೆ ಇದೆಯಾರಿದು? क्या सर पानी सीधा नहीं आता, कन्नड़ बनते. ಬೇಡ ಇವ್ರಿಗೆ ನೀರು ಕೊಡ್ಬೇಡಿ. ಚೆನ್ನಾಗಿದ್ದೀರಾ? ಇನ್ನ ಸಾಯಲಿಲ್ಲ, ಇನ್ನ ದೊಡ್ಡದಾಗಿದ್ದೀನಿ. ಪಾಪ ಸಾಯಲಿಲ್ಲ ನಾನು ಅಂತ ಹೇಳಿದೆ. ಯಾಕಜೆ ಹುಷಾರಿಲ್ವಾ? ಇಲ್ಲಪ್ಪ, ಕಣ್ ಕಾಣಿಸಲ್ಲ. ಯಾಕೆ? ಎಲ್ಲಿ ಮನೆ? ಇದೇ ಮನೆ? ಒಬ್ಬರೇ ಇರೋದ ಮನೇಲಿ? ನಮ್ಮ ಮಗನು ನಾನು. ಮಗ ಇಲ್ಲೇ? ಮಗ ಎಲ್ಲ ಹೋಗವನೆ. ಚೆನ್ನಾಗಿ ನೋಡ್ಕೊತಾರ ಮಗ? ಏನ ಕೂಲಿ ಸಿಕ್ಕದೆ ನೋಡ್ತಾನೆ, ಅಲ್ಲಿದ್ರೆ ಇಲ್ಲ. ಕೂಲಿ ಕೆಲಸ ಹೋಗ್ತಾರ ಮಗ? ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಐತೆ. ಏನ್ ಅಕ್ಕಿ ಕೊಡಲ್ವಾ? ಗಿರಾಕಿ ಕೊಡ್ತಾರೆ, ಇನ್ನೇನು ಇಲ್ಲ ನಮ್ಗ. ಇಲ್ಲ ಇಲ್ಲ ಬಂದಿಲ್ವಾ? ಇನ್ನ ಇಲ್ಲ, ಒಂದ್ ಗಿತೇನ ಬಂತಷ್ಟೇ. ನಿಮ್ ಹೆಸರೇನಂದ್ರೆ? ಮರಕ್ಕ. ಮಾರಕ್ಕ. ನೋಡಿ, ಇದು ನಮ್ಮ ಮಾರಕ್ಕನ್ ಪರಿಸ್ಥಿತಿ. ರೇಷನ್ ಕಾರ್ಡ್ ಇದೆಯಂತೆ, ಮಾರಕ್ಕ ನನಗಿಂದು ಮರಣನೇ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದೆ. ಯಾವಾಗ್ಲಾದ್ರೂ ಬರುತ್ತಪ್ಪ ಅಂತ. ಎಲ್ಲ ಇಲ್ಲಿ ಏನ್ ಕ್ಲೀನ್ ಗಿನ್ ಏನ್ ಕೆಲಸ ಮಾಡ್ಸಲ್ವಾ? ಯಾರು? ಎಲ್ಲಿ ಯಾರು? ಇಲ್ಲ ಇಲ್ಲ ನೀವು ಓಟ್ ಹಾಕ್ತಾರೋ? ಇಲ್ಲ ಯಾರು ಬರಲ್ವಾ? ಯಾರು ಬರಲ್ಲ. ಪೆನ್ಷನ್ ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಪೆನ್ಷನ್ ದುಡ್ಡು ಬರಲ್ಲ, ಏನು ಬರಲ್ಲ. ಇದು ಮಾರಕ್ಕನ ಪರಿಸ್ಥಿತಿ. ನಿಮ್ಮ ಹೆಸರೇನು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ. ಹಾ. ನಿಮ್ಗೂ ಲಕ್ಷ್ಮಿ ಇಲ್ವೇ? ಅದು ಬರ್ಲಿಲ್ಲ, ಏನು ನೋಡ್ಬೇಕು ತಿಂಗಳು. ಹೌದಾ? ಈ ತಿಂಗಳು ನೋಡ್ಬೇಕು. ಬರೋ ತಿಂಗಳು ಹೋಗಿದ್ದೆ. ಚೆನ್ನಾಗಿದ್ದೀರಾ? ನಿಮ್ಮ ಮನೆಯಲ್ಲಿ ನೋಡಿದೆ. ಇದೇ ಮನೆನಾ? ಸ್ವಂತ ಮನೆನಾ ಬಾಡಿಗೆ ಮನೆನಾ? ಸ್ವಂತಾನೆ. ಸ್ವಂತ. ಹಕ್ಕುಪತ್ರ ಕೊಟ್ಟಿದಾರ? ಅದೇನ್ ಕೊಟ್ಟವ್ರಲ್ಲ, ಮನೆ ಪತ್ರ ಅದೇನ್ ಗೊತ್ತು ನನ್ಗೆ. ಗೊತ್ತಿಲ್ಲ. ಮಕ್ಕಳು ಮಕ್ಕಳು ಅಲ್ಲಿ ದೂರ ಅವ್ರೆ. ಕೆಲಸ ಮಾಡಿಸ್ತವ್ರ ಇಲ್ಲೆಲ್ಲ? ಯಾರು? ನೀವು ಓಟ್ ಹಾಕ್ತಾರೋ? ಓಟ್ ಹಾಕ್ತಾರೆ, ಯಾರು ಬರ್ತಾರೆ? ಯಾರು ಬರಲ್ಲ. ಬರಲ್ವಾ? ಇಷ್ಟು ಇಂಟ್ರೆಸ್ಟ್ ಆಗಿ ಮಾತಾಡ್ತೀಯ. ನಮ್ಮಂತವ್ರಿಗೆ ಏನೋ ಸಹಾಯ ಮಾಡ್ತೀರಾ? ನಾವು ಹಾ. ನಿಮ್ದೆಲ್ಲ ಕಷ್ಟ ಕೇಳಕ್ ಬಂದಿದೀವಿ. ಕಷ್ಟ ಕೇಳಕ್ ನಿಮ್ದೆಲ್ಲ ಬಂದ್- ಕಷ್ಟ ತೋರ್ಸಕ್ ಅದೇ, ಬಂದಿದೀವಿ. ತೀರ್ಸ್ಬೇಡಿ. ನೀವು ಓಟ್ ಹಾಕ್ಸಿದ್ರಲ್ಲ, ಹಾ. ನೀವು ಓಟ್ ಹಾಕ್ಸ್ಕತ್ತಾರಲ್ಲ ನಿಮ್ ಕೈಲಿ, ಹಾ. ಅವ್ರು ಮಾಡ್ಬೇಕು ನಿಮಗೆ ಸಹಾಯ. ಮಾಡ್ಬೇಕು. ಅದಕ್ಕೆ ನಾವು ಎಲ್ಲಿ ಓಟ್ ಹಾಕಿಸಿ 10 ಪೈಸಾ ಕೊಡಲ್ಲ. ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಾರ್ದು ಕಣವ. ಆ. ಅವಾಗಿಂದ ಪೂರ್ತಿ 5 ವರ್ಷ ನೋಡವ. ಅಲ್ಲ. 5 ನಿಮಿಷ ಖುಷಿಗೋಸ್ಕರ ಇನ್ನು 5 ವರ್ಷ ನಿನ್ ಕಡೆ ಕಣ್ಣೆತ್ ನೋಡವ. ನಾವು ದುಡ್ಡೇನು ಕೇಳಲಿಲ್ಲ. ಅಲ್ಲ ಅಲ್ಲ, ಅವ್ರ ಕಷ್ಟ ಸುಖ ಅನ್ನೋದು ಏನು ಬೇಡ ನಮ್ಗ. ನೋಡಿದ್ರ ಕಷ್ಟ ಸುಖ ಅನ್ನೋದು ಕೇಳಬಾರ್ದ? ಬಂದು ಕೇಳಬಾರ್ದ? ಅವ್ರಿಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಅವರು, ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಾರೆ. ನೀವು ಹಣ ಕೊಡಿ ಅಂತ ಹೇಳ್ತಿಲ್ಲ, ನೀವು ಅಸೆಟ್ ಆಗಿ ಕೊಡಿ ಅಂತ ಹೇಳ್ತಾರೆ. ಮನೆ ಐತಾ? ಸ್ವಂತನಾ? ಹಾ ಸರಿ. ನಿಮ್ದು ಸ್ವಂತ ಮನೆ. ಅನ್ನೋದಲ್ಲೇ. ಎಲ್ಲಿ ನೀವು ಓಟ್ ಹಾಕ್ತಾರೋ? ಇಲ್ಲ, ಬಂದಿಲ್ಲ. ಇಲ್ಲ ಬರ್ಲಿಲ್ಲ, MLA ಸಾಹೇಬ್ರು ಬಂದಿಲ್ವೇ? ಯಾರು ಬರ್ಲಿಲ್ಲ. ಅವತ್ ಬರ್ತಾರೆ ಓಟ್ ಹಾಕತ್ತಿ ಸರ್. ಓಟ್ ಹಾಕಲಿ ಸರ್. ನಿಮ್ಮ ಹೆಸರೇನು? वनीता सर ವನಿತಾ. ಎಲ್ಲಿ ಮನೆ? ಮನ ಅಲ್ಲಿ ಆ ಕಡೆ ಇದೆ. ಇಲ್ಲ, ಈಗ ನೀವು ಮಾತಾಡ್ಬೇಕು ಅಂತ ಬಂದ್ರಾ? ಹೌದು ಸರ್. ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ಏನನ್ನ ನಮ್ಗೆ ಬೋರ್ ನೀರು ಚೆನ್ನಾಗಿ ಬರೋದಿಲ್ಲ, ಕಾವೇರಿ ನೀರು ಬರ್ತಾ ಇಲ್ಲ. 1 ತಿಂಗಳ ಮೇಲೆ ಆಯ್ತು. ನಾವ್ ಏನ್ ಕುಡಿಯೋದು? ನೀರು ಕುಡಿಬೇಕಂದ್ರೆ ಎಲ್ಲಿಂದ ತಗೊಂಡ್ ಬರ್ಬೇಕು? ಕಾಯಿನ್ ಬಾಕ್ಸ್ ಹತ್ರ ಹೋಗಿದ್ರೆ 100 ಜನ ಇದ್ದಾರೆ. ಎಷ್ಟೊತ್ತು ಕಾಯೋದು? ನಮ್ ರೋಟ್ಲ ಒಂದು ಕಾಯಿನ್ ಬಾಕ್ಸ್ ನೀರು ಕೊಡಿ, ಒಂದು ಬೋರ್ ಕೊಡಿ. ಜಾಗ ಇಲ್ಲ, ಆಂಬುಲೆನ್ಸ್ ತಗೊಂಡ್ ಹೋಗೋದಕ್ಕೆ ಜಾಗ ಇಲ್ಲ, ರೋಡ್ ಬೇಕು. ಅಲ್ಲ, ಇದು ನಮ್ಮ ಪ್ರಾಬ್ಲಮ್. ಆಟೋದವರು ಬರಲ್ಲ. ಹೆಂಗ ಸರ್ ಹೇಳಿ? ನೋಡಿ, ಇಷ್ಟು ಕಷ್ಟದಲ್ಲಿ ಇದ್ದಾರೆ. ಇವ್ರಿಗೆಲ್ಲ ಒಂದ್ ಸಹಾಯ ಅಭಿವೃದ್ಧಿ ಮಾಡ್ತಾ ಇದೀವಿ ನಾವು, ಹೈಟೆಕ್ ಮಾಡ್ತಾ ಇದೀವಿ. ಬಿಡದಿನ ಏನೋ ಟೌನ್ಶಿಪ್ ಮಾಡಕ್ ಕೊಡ್ತಿರುವಂತ ಬಿಡದಿಯನ್ನ ಟೌನ್ಶಿಪ್ ಮಾಡೋದಕ್ಕೆ ಕೊಟ್ಟಿರುವಂತ ನಮ್ಮ ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮದೇ KJಹಳ್ಳಿಯನ್ನ ಬಂದ್ವಿ ಟೌನ್ಶಿಪ್ ಮಾಡ್ರಿ, ತಗೊಳ್ರಿ ಇದನ್ನ ಪ್ರಾಜೆಕ್ಟ್ ನ ಕೈಗೆ ಹಾಕ್ರಿ. ಇವರಿಗೆಲ್ಲ ಒಳ್ಳೆ ಮನೆ ಕಟ್ಸ್ರಿ, ಬಿಲ್ಡಿಂಗ್ ಗಳು ಮಾಡ್ತಾರೆ ಕಣ್ರಿ. ಇವರೆಲ್ಲ ಇರ್ಲಿ ಕಣ್ರಿ ಬಡವರು. ಇಲ್ಲಿ ಇರೋರಿಗೆ ಕೊಡಕ್ ಹೋಗ್ತಿದ್ದೀರಾ ನೀವು? ಹಂಗಿದೆ ಪರಿಸ್ಥಿತಿ. ವೀಕ್ಷಕರೇ, ಬಹುತೇಕ KJಹಳ್ಳಿಲಿ ಕಂಡಂತ ಸಮಸ್ಯೆ ನಾನು ಆಗಲೇ ಹೇಳ್ತಾ ಇದ್ದೆ. KJಹಳ್ಳಿ ಒಳಗಡೆ ಸಮಸ್ಯೆ ಇಲ್ಲ, ಸಮಸ್ಯೆ ಒಳಗಡೆನೆ KJಹಳ್ಳಿ ಇದೆ. ಸೊ ದಯವಿಟ್ಟು KJಹಳ್ಳಿ ಅಭಿವೃದ್ಧಿ ಆಗಬೇಕು. ಜನ ಬೇಸತ್ ಬಿಟ್ಟಿದಾರ್ರಿ, ಜನ ಸಿಕ್ಕಾಪಟ್ಟೆ ಬೇಸತ್ ಬಿಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಹಳ್ಳಿ, ಈ ಒಂದು ಊರ್ನ ಬೇರೆ ಇನ್ಯಾವುದಕ್ಕೋ ಬಳಸ್ಕೊಳ್ಳೋದು, ಇನ್ಯಾವುದೋ ಗಲಾಟೆಗೆ ಬಳಸ್ಕೊಳ್ಳೋದು, ಇನ್ಯಾವುದೋ ಕಾಂಟ್ರವರ್ಸಿಗೆ ಬಳಸ್ಕೊಳ್ಳೋದು ಬೇಡ ಸ್ವಾಮಿ. ಇಲ್ಲಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಮಾಡಿ, ಅಭಿವೃದ್ಧಿ ಆಗ್ಲಿ ಅಂತ KJ ಅವ್ರನ್ನ ನಾನು ತುಂಬಾ ರಿಕ್ವೆಸ್ಟ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು 6 ತಿಂಗಳು ಬಿಡ್ಕೊಂಡು ಬರ್ತೀನಿ. ಜನ ಇದೇ ಕಥೆನ ಹೇಳ್ತಾ ಇದ್ರು ಅಂತ ಅನ್ಕೊಂಡ್ರೆ ನಾನು ರಿಕ್ವೆಸ್ಟ್ ಮಾಡಲ್ಲ. ನನ್ನ ಟೋನ್ ರಿಕ್ವೆಸ್ಟ್ ಟೋನ್ ಅಲ್ಲಿ ಇರಲ್ಲ, ಬೇರೆ ರೀತಿಯಾಗಿ ನನ್ನ ಟೋನ್ ಇರುತ್ತೆ. ದಯವಿಟ್ಟು ನೀವೊಬ್ಬರು ಜನಪ್ರತಿನಿಧಿಯಾಗಿ ಜನ ನಿಮ್ಮನ್ನ ಓಟ್ ಹಾಕಿ ಗೆಲ್ಸಿದ್ದಾರೆ ಅಂತಂದ್ರೆ ಸಾಮಾನ್ಯ ಜನರ ಪರವಾಗಿ ನಿಮ್ಮ ಕೆಲಸ ಇರಬೇಕು. ಅದೇ ನಿಮ್ಮ ಕರ್ತವ್ಯ. ಅದು ನೀವು ಮಾಡಕ್ಕಾಗಿಲ್ಲ ಅಂತಂದ್ರೆ ದಯವಿಟ್ಟು
ಏನು ನೀವು ಆ ಹುದ್ದೆನ ಬಯಸ್ತಾ ಇದ್ದೀರಾ, ಆ ಹುದ್ದೆನ ನಿಮ್ಮ ಮನಸ್ಸಿಂದ ತೆಗೆದಾಕ್ಬಿಡಿ. ಆರಾಮಾಗಿ ನೀವು ನಿಮ್ ಫ್ಯಾಮಿಲಿ ಇರ್ಬೋದಲ್ವಾ? ಯಾಕೆ ಜನರು ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡು ಬರೀ ನೀವೇ ಚೆನ್ನಾಗಿರೋದು, ನಿಮ್ ಮಕ್ಳೇ ಚೆನ್ನಾಗಿರೋದು, ಬರೀ ನಿಮ್ ಕುಟುಂಬದವರೇ ಚೆನ್ನಾಗಿರ್ಬೇಕು ಅಂತಂದ್ರೆ ಇನ್ನೊಂದು ಆಂಬುಲೆನ್ಸ್ ಬಂದ್ರೆ ಹೋಗಕ್ಕಾಗಲ್ಲ, ಒಂದು ನೀರಿಲ್ಲ, ಒಂದು ರೋಡ್ ಇಲ್ಲ, ಎಲ್ಲ ಪ್ರತಿಯೊಂದು ಗಬ್ಬೆದೋಗ್ಬಿಟ್ಟಿದೆ. ಮೂಲಭೂತ ಸೌಕರ್ಯಗಳೇ ಕಂಪ್ಲೀಟ್ ಆಗಿ ಸರ್ವನಾಶ ಆಗ್ಬಿಟ್ಟಿದೆ. ದಯವಿಟ್ಟು ಬಂದು ಎಲ್ಲವನ್ನು ಕೂಡ ಸರಿ ಮಾಡ್ಕೊಡಿ. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋದು, ಏನೋ ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿದ್ರಿ, ಬರೀ ಕೆಜೆ ಹಳ್ಳಿನೇ ಟೌನ್ಶಿಪ್ ಮಾಡ್ರಿ, ಮತ್ತೆ ಮರು ನಿರ್ಮಾಣ ಮಾಡ್ರಿ. ಎಲ್ಲ ತೆಗೆದ್ಬಿಟ್ಟು ಬೇಕಾದ್ರೆ ಜನ ಬೇಕಾದ್ರೆ ಕಾಯ್ತಾರೆ, ಬೇಕಾದ್ರೆ ಯಾವ್ದೋ ಒಂದು ಗುಡಿಸ್ಲಾಕೊಂಡು ಸೈಡಲ್ಲಿ ಇರ್ತಾರೆ, ನೀವು ಬೇಕಾದ್ರೆ ಒಳ್ಳೆ ಬಿಲ್ಡಿಂಗ್ ಕಟ್ಬಿಟ್ಟು ಚೆನ್ನಾಗಿ ಮಾಡ್ಕೊಡ್ರಿ, ಇಲ್ಲಿನ ಟೌನ್ಶಿಪ್ ಮಾಡ್ರಿ, ಬೆಂಗಳೂರನ್ನೇ ಚೆನ್ನಾಗಿ ಅಭಿವೃದ್ಧಿ ಮಾಡ್ರಿ ಮೊದಲು ಅಂತ ಕೇಳ್ಕೊಳ್ತಾ, ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಏರಿಯಾದಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.